ಕಮಿಂಗ್ ಬ್ಯಾಕ್ ಟು ಸ್ಟೇಟ್ ಪಾಲಿಟಿಕ್ಸ್, 2.5 ವರ್ಷ ಸರ್ಕಾರ ನಡೆದ ರೀತಿಯ ಬಗ್ಗೆ ಒಂದು ಇಂಡಿಪೆಂಡೆಂಟ್ ಅನಲೈಸಿಸ್ ಕೊಡಿ. ಅಂದರೆ ಏನು ಅನಲೈಸಿಸ್ ಕೊಡ್ತೀರಿ? ಇಂಡಿಪೆಂಡೆಂಟ್ ಅಲಯನ್ಸ್ ನಾನು ಒಂದೇ ಒಂದು ಹೇಳ್ತೇನೆ ಕೇಳಿ. ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆ ಇತ್ತು ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟ. ಸಂಪೂರ್ಣವಾಗಿ 90% ಕರ್ನಾಟಕ ರಾಜ್ಯ ಶಾಂತಿಯುತವಾಗಿದೆ. ಎಲ್ಲೂ ಸಹ ಕೋಮು ದಳ್ಳೂರಿಗಳಿಲ್ಲ. ಮಕ್ಕಳು ಶಾಲಾ ಕಾಲೇಜಿಗೆ ಹೋಗೋಕ್ಕೆ ಅವಕಾಶಗಳಿದೆ. ವಿನಾಕಾರಣ ಗಲಭೆ ಗದ್ದಲೆ ಎಲ್ಲೂ ಇಲ್ಲ. ಇದು ದೊಡ್ಡ ಸಾಧನೆ, ಒಂದು ದೊಡ್ಡ ಸಾಧನೆ. ಮತ್ತು ಈ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ಬಿಟ್ಟಿದ್ರು ಬಡವರು. ಅವ್ರಿಗೆ ಗ್ಯಾಸ್ ಆಗಲಿ ಅಥವಾ ಅಕ್ಕಿ ಆಗಲಿ ಕೊಡ್ತಕ್ಕಂಥದ್ದು ಕೆಲವು ರೀತಿಯಲ್ಲಿ ಒಂದು ಸಮಾಧಾನಕಾರದ ವಿಚಾರ. ಇದು ದೊಡ್ಡ ಸಮಾಧಾನ ನಮಗೆ 2.5 ವರ್ಷದಲ್ಲಿ ಇದೇ ದೊಡ್ಡ ಸಮಾಧಾನ. ಯಾಕಂದರೆ ನಮಗೆ ನಾನು ಹೇಳಿದೆ ತಮಗೆ, ನಾವಂತೂ ನಿರೀಕ್ಷೆ ಮಾಡಿದ್ವಿ ಜನ ಕಿತ್ತೆಸಿದ್ದಾರೆ ಬಿ ಜೆ ಪಿಗೆ ಅಂತ. ಯಾಕೆ ಅಂದರೆ ಇದೇ ಕಾರಣ. ಒಂದು ಕಡೆ ಕರ್ನಾಟಕದಿಂದನೇ ಕೂಗು ಬಂತು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ. ಅದರ ವಿರುದ್ಧ ನಾವು ವಾಯ್ಸ್ ಮಾಡಿದ್ವಿ. ಅಜಾನು, ಹಲಾಲು, ಹಿಜಾಬು, ಅಲ್ಪಸಂಖ್ಯಾತರು ವ್ಯಾಪಾರ ಮಾಡಬಾರ್ದು, ಇವೆಲ್ಲ ದಬ್ಬಾಳಿಕೆ ಆದಾಗ ಕರ್ನಾಟಕ ಜನ ಅದನ್ನು ಒಪ್ಪಲ್ಲ. ಯಾಕಂದರೆ ಬಸವಣ್ಣ, ಕನಕದಾಸ, ನಾರಾಯಣ ಗುರು ಇವರೆಲ್ಲ ಇರ್ತಕ್ಕಂಥ ಶಿಶುನಾಳ್ ಶರೀಫು, ಎಂಥ ರಾಜ್ಯ ಇದು, ಕುವೆಂಪು. ಈ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ ನಮ್ಮ ಪ್ರಯತ್ನ ಆಯಿತು, ಅದು ಯಶಸ್ವಿಯಾಗಿದ್ದೀವಿ. ಜನ ನಿರೀಕ್ಷೆ ಮಾಡೋದು ಒಂದೊತ್ತು ಊಟ ಇಲ್ಲಾಂದ್ರೂ ಅವ್ರಿಗೆ ಬೇಸರ ಆಗಲ್ಲ. ನೆಮ್ಮದಿಯಿಂದ ಶಾಂತಿಯಿಂದ ಬದುಕಬೇಕು ಅನ್ನೋದಕ್ಕೆ ಅವಕಾಶ ಯಾರು ಮಾಡಿಕೊಡ್ತಾರೆ ನೋಡಿ, ಅವ್ರ ಬಗ್ಗೆ ಗೌರವ ಇರುತ್ತೆ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿದೆ. ಸಾಧನೆ 3 ಸಾಧನೆ ಹೇಳಿ. ಅಂದರೆ ಗ್ಯಾರಂಟಿ, ಈ ಥರದ ಸಾಧನೆಗಳು 2.5 ವರ್ಷದ ಅಚೀವ್ಮೆಂಟ್ಸ್. ಬಡವರು ಎಲ್ಲೂ ಸಹ ಹಸಿವಿನಲ್ಲಿ ಸಾಯೋ ಪರಿಸ್ಥಿತಿ ಎಲ್ಲೂ ಬಂದಿಲ್ಲ. ಈಗ ನರೇಂದ್ರ ಮೋದಿಯವರು ಕೂಡ 80 ಕೋಟಿ ಜನಕ್ಕೆ 5 kg ಅಕ್ಕಿ ಕೊಡ್ತಾರೆ. ಅದನ್ನು ಪ್ರಾರಂಭ ಮಾಡಿದ್ದು ಇಲ್ಲಿಂದಾನೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಹಕ್ಕನ್ನು ಕೊಟ್ಟರು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು ಅವ್ರಿಗೆ ಯಾರಿಗೂ ಸಹ ರಾತ್ರಿ ಹೊತ್ತು ಮಲಗುವಾಗ ಖಾಲಿ ಹೊಟ್ಟೆನಲ್ಲಿ ಮಲಗಬಾರ್ದು ಅಂತ ಮಾಡಿದ್ರು. ನೆಮ್ಮದಿಯಿಂದ ಜನ ಇದ್ದಾರೆ, ಅದೇ ದೊಡ್ಡ ಸಾಧನೆ ನಮಗೆ. ಬಾಕಿದು ನಿಜ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಂಥೇಳಿ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯನವರ ಎಕ್ಸ್ಪೀರಿಯೆನ್ಸಲ್ಲಿ ಅವ್ರು ಏನಾದರೂ ಮಾಡ್ಬೋದು ಅಂತೇಳಿ ಎಲ್ರಿಗೂ ಸಹ ನಂಬಿಕೆ ಇದೆ. ನೀವು ಅಂದರೆ ನಿಮಗೆ ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳೋ ಅಧಿಕಾರ ಕೊಟ್ಟಿದ್ದರೆ ಗ್ಯಾರಂಟಿ ಯೋಜನೆಗಳನ್ನು ಈಗಿರುವ ಸ್ವರೂಪದಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ತಿದ್ರಾ? ನಾನು ಹೇಳಿಕೆ ಕೊಟ್ಟಿದ್ದೆ. ಗ್ಯಾರಂಟಿ ಯೋಜನೆ ಬಂದಾಗ BPL ಅವ್ರಿಗೆ ಮಾತ್ರ ಕೊಡಿ, ಇನ್ಕಮ್ ಟ್ಯಾಕ್ಸ್ ಕೊಡೋರ್ಗೆ ಬೇಡ ಅಂತ ನಾನು ಹೇಳಿದ್ದೆ. ಅದನ್ನು ಒಪ್ಪಿಲ್ಲ. ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಇಲ್ಲೇ ಇದೆ ನನ್ನ ಹತ್ರ. ಇನ್ಕಮ್ ಟ್ಯಾಕ್ಸ್ ಕೊಡೋರ್ಗೆ ಏನು ರಿಯಾಯಿತಿ ಕೊಡೋದು ಬೇಕಾಗಿಲ್ಲ. ಇನ್ಕಮ್ ಟ್ಯಾಕ್ಸ್ ಯಾರು ಕೊಟ್ಟಿಲ್ಲ ಅವ್ರಿಗೆಲ್ಲ ಈ ರಿಯಾಯಿತಿಗಳು ಕೊಡಿ ಅಂತ ನಾನು ಹೇಳಿದ್ದೆ. ಮತ್ತು ಬಸ್ಸು ಫ್ರೀ ಕೊಡುವಾಗಲೂ ನಾನು ಹೇಳಿದ್ದೆ, ಮಕ್ಕಳಿಗೆ, ವಯಸ್ಸಾದವ್ರಿಗೆ ಇವ್ರಿಗೆ ಫ್ರೀ ಕೊಡಿ, ಸ್ಕೂಲ್ ಮಕ್ಕಳಿಗೆ ಬಾಕಿ ಅವ್ರಿಗೆಲ್ಲ ಬೇಕಾದ್ರೆ ಕನ್ಸೆಷನ್ ಕೊಡಿ, ಫ್ರೀ ಬೇಡ ಅಂತಲೂ ಹೇಳಿದ್ದೆ. ಕೆಲವು ವಿಚಾರಗಳು ಹೇಳಿದ್ದೆ ನಾನು. ಆದರೆ 2,000 ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಬೆಲೆ ಏರಿಕೆ ಇಷ್ಟ ಆಗೋಗಿತ್ತು, ಅದನ್ನು ತತ್ತರಿಸೋಗ್ಬಿಟ್ಟಿದ್ರು. ಯಾಕಂದರೆ ನಾವು ಈಗ ಜಾಗತೀಕರಣ ಆದಮೇಲೆ ಲಿಬರಲೈಸೇಷನ್, ಅಂದರೆ LPG ಅಂತೀವಿ ನೋಡಿ, ಲಿಬರಲೈಸೇಷನ್ನು, ಗ್ಲೋಬಲೈಸೇಷನ್ನು, ಪ್ರೈವೇಟೈಸೇಷನ್, LPG ಇದು ಬಂದ ತಕ್ಷಣ ಬರೀ ನಾವು ಇದರಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಪ್ರಪಂಚ ಏನೋ ಸ್ವರ್ಗಲೋಕದಲ್ಲಿ ಇದ್ದೀವಿ ಅಂಥೇಳಿ. ಕೆಳಮಟ್ಟದಕ್ಕೆ ಹೋದಾಗ ಅವ್ರು ಅನುಭವಿಸ್ತಾ ಇರೋದು ಕಷ್ಟ ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಮೈಗ್ರೇಷನ್ ಅಷ್ಟೊಂದಿದೆ ಬೆಂಗಳೂರಿಗೆ. ಸೊ ಇವೆಲ್ಲ ತಡಿಬೇಕು ಅಂತ ಮಾಡಬೇಕಾದ್ರೆ ಸರ್ಕಾರ ತೆಗೆದುಕೊಂಡಿದ್ದ ಕ್ರಮ ಕರೆಕ್ಟೇ. 2,000 ಕೊಟ್ಟರು ತಪ್ಪೇನಿಲ್ಲ. ಬಾಕಿ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಎಸ್ ರಮೇಶ್ ಸರಿ, ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ 2.5 ವರ್ಷ ಆಗಿದೆ ಅನ್ನೋ ಮಾತುಕತೆಗಳಾಗಿದೆ ಅನ್ನುವಂಥದ್ದು, ಮತ್ತು ಏನೋ ಒಂದು ನಡೆದಿದೆ ಕೆಲವೇ ನಾಯಕರ ಮಧ್ಯೆ ಅನ್ನೋಂಥದ್ದು ನೀವೂ ಹೇಳ್ತಾ ಇದ್ರಿ. ಬಿಹಾರ ಎಲೆಕ್ಷನ್ನ ರಿಸಲ್ಟ್ ಬಂದ ನಂತರ ಕರ್ನಾಟಕದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳದೆ ಆದಷ್ಟು ಮುಂದೂಡಿಕೆ ಮಾಡುವಂಥದ್ದೇ ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆಯಾ? ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ಇನ್ನೇನೋ ಎಲೆಕ್ಷನ್ ಆಗಬಾರ್ದು. ಬಿಹಾರ ಎಲೆಕ್ಷನ್ ಹಿನ್ನಡೆಯ ಕಾರಣಕ್ಕೆ ಸದ್ಯಕ್ಕೇನು ತೆಗೆದುಕೊಳ್ಳೋದು ಬೇಡ, ಏನೇ ತೆಗೆದುಕೊಂಡ್ರು ಏನೋ ಆಗೋದಕ್ಕಿಂತ ಮುಂದೂಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ. ಹೈಕಮಾಂಡ್ ಅಷ್ಟೊಂದು ದುರ್ಬಲವಾದ ಹೈಕಮಾಂಡ್ ಅಲ್ಲ ಕಾಂಗ್ರೆಸ್ದು. ಬಿಹಾರ ಚುನಾವಣೆ ಇದ್ದೀವಿ ನೋಡಿ, ಅಲ್ಲಿ ಬಿಹಾರ ರಾಜ್ಯ ನೋಡಿದಾಗ ನಾನು ಅಲ್ಲಿ 5 ಎಲೆಕ್ಷನ್ಸ್ ಮಾಡಿದ್ದೀನಿ 90ರಿಂದ. ಅದು ಸಾಮಾಜಿಕ ನ್ಯಾಯದ ನೆಲೆಗಟ್ಟಿರ್ತಕ್ಕಂಥ ರಾಜ್ಯ.
ಲಾಲು ಪ್ರಸಾದ್ ಯಾದವ್ ಅವರು, ನಿತೀಶ್ ಕುಮಾರ್ ಅವರು ಇಬ್ಬರೂ ಸಹ ಮಂಡಲ್ ಅಜಿಟೇಷನ್ನ ಪ್ರಾಡಕ್ಟ್ಸ್ಗಳು ಅವರು. 30-40 ವರ್ಷ ಆದ್ರೂ ಸಹ BJP ನೇರವಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಅಲ್ಲಿ ಅವ್ರು ಏನಿದ್ರು ಪಿಗಿ ಬ್ಯಾಗ್, ನಿತೀಶ್ ಕುಮಾರ್ ಬೆಂಬಲದಲ್ಲೇ ಅಧಿಕಾರಕ್ಕೆ ಬರಬೇಕಾಗುತ್ತೆ. ಅಲ್ಲಿ ಇಟ್ಸ್ ಎ ಕಾಸ್ಟ್ ಸ್ಟೇಟ್, ಕಮ್ಯುನಲ್ ಸ್ಟೇಟ್ ಅಲ್ಲ. ಅಲ್ಲಿ ನೀವು ನೋಡ್ಬೋದು ಎಲ್ಲೂ ಸಹ ಇವರು ಸಿಂಧೂರು ಗಿಂದೂರು ಅವೆಲ್ಲ ಮಾತಾಡೋಕ್ಕೆ ಹೋಗಲಿಲ್ಲ. ಅದೇನೋ ಬಣ್ಣ ಗಿಣ್ಣೆ ಎಲ್ಲ ಹಾಕೊಂಡು ಹೋಯ್ರು, ಅಲ್ಲಾದರೂ ಅಲ್ಲಿ ಮುಚ್ಚೋಯ್ತು. ಜಾತಿ ವ್ಯವಸ್ಥೆಯಲ್ಲಿ ಭಾಳ ಆಳವಾಗಿರ್ತಕ್ಕಂಥದ್ದು. ಆ ಜಾತಿ ಸಮೀಕರಣದಲ್ಲಿ ನಾವೆಲ್ಲೋ ವಿಫಲರಾದ್ವಿ. ಅಲ್ಲಿ ಹಿಂದುಳಿದ ವರ್ಗದವ್ರಿಗೆ 8 ಸೀಟ್ ಕೊಟ್ಟರು. ಭೂಮಿಯಾರ್, ಕ್ಷತ್ರಿಯ, ಬ್ರಾಹ್ಮಣರು ಅಂತೇಳಿ ಅದು 21 ಸೀಟ್ ಕೊಟ್ಟರು. ಅವ್ರು ಒಂದೂ ಗೆಲ್ಲಿಲ್ಲ. ದಲಿತರಿಗೂ ಸೀಟ್ ಕೊಟ್ಟರು, ಯಾರು ಗೆದ್ದಿಲ್ಲ. ಗೆದ್ದ 6 ಸೀಟಲ್ಲಿ 4 ಜನ OBCಗಳು, 2 ಅಲ್ಪಸಂಖ್ಯಾತರು ಗೆದ್ದಿರ್ತಕ್ಕಂಥದ್ದು. ಜಾತಿ ಸಮೀಕರಣ ಮಾಡಿದ್ರಲ್ಲಿ ಹೆಚ್ಚು ಕಮ್ಮಿ ಆಯ್ತೇ ವಿನಃ ಅದರದ್ದು ಎಫೆಕ್ಟ್ ಇಲ್ಲಿ ಬರಲ್ಲ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ಅನುಕೂಲ ಇದೆ. ಸಿದ್ದರಾಮಯ್ಯನವರ ಪರ ಅನುಕೂಲ ಏನಿದೆ ಅಂದರೆ ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಇರೋದು. ಅವ್ರನ್ನ ತೆಗೆಯೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಷ್ಟೇ ವಿನಃ ಅಷ್ಟು ಸುಲಭನೂ ಅಲ್ಲ. ಯಾಕಂದರೆ ನಾವು ರಾಹುಲ್ ಗಾಂಧಿಯವರು 50%ಇಂದ 75%ವರೆಗೂ ನಾವು ಏನು ರಿಸರ್ವೇಷನ್ ಇದೆ ಅದನ್ನು ಬ್ಯಾರಿಯರ್ ಬ್ರೇಕ್ ಮಾಡಿ ತೊಗೊಂಡೋಗ್ತೀವಿ ಅಂತ ಹೇಳುವಾಗ ಒಂದು ಹಿಂದುಳಿದ ವರ್ಗದ ಮುಖ್ಯಮಂತ್ರಿನ ತೆಗೆಯೋದು ಕಷ್ಟ ಅನ್ನೋದು ಅವ್ರ ಯೋಚನೆಯಲ್ಲಿ ಇರುತ್ತೆ. ಇದೆ ಅಂತ ಹೇಳಲ್ಲ ನಾನು, ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ಬಿಹಾರ್ ಚುನಾವಣೆಗೆ ಇದಕ್ಕೇನು ಸಂಬಂಧ ಇಲ್ಲ. ಇದನ್ನು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಕೇಳಿದ್ರೆ ವಿ ಕೆ ಹರಿಪ್ರಸಾದ್ ಅವರೇ, ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಈಗಲೇ ಆಗುತ್ತೆ, ಈಗಲೇ ಆಗುವುದಿಲ್ಲ, ಆಗುವುದೇ ಇಲ್ಲ, ABC? ನಾನು ಅಸ್ಟ್ರಾಲಜರ್ ಅಲ್ಲ. ಮತ್ತು ಇವೆಲ್ಲ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋನು, ರಾಜಕೀಯ ಪೊಲಿಟಿಕಲ್ ಆ್ಯಕ್ಟಿವಿಸ್ಟು. ಆದ್ದರಿಂದ ಆ ಊಹೆಗಳನ್ನೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಅಂತಿಮವಾಗಿ ಖರ್ಗೆ ಸಾಹೇಬರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ತೀರ್ಮಾನ ಹೈಕಮಾಂಡ್. ಅದು ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಅನ್ನೋದು ಭಾಳ ಪವರ್ಫುಲ್ ಹೈಕಮಾಂಡ್ ನಮ್ಮದು. ಏನು ಬೇಕಾದ್ರೂ ತೀರ್ಮಾನ ಆಗ್ಬೋದು. ಅವ್ರಿಗೆ ಬಿಟ್ಬಿಡೋದು ಒಳ್ಳೆಯದು. ನನ್ನ ಕಳಕಳಿಯ ಮನವಿ ಎಲ್ಲರಲ್ಲೂ ಏನು ಅಂದರೆ ಸಿದ್ದರಾಮಯ್ಯ, ಶಿವಕುಮಾರ್ ಅವ್ರಿಗೆ ಬಿಟ್ಬಿಡಿ. ಅವ್ರು ಒಂದು ರೂಮಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಳಿ, ಅಲ್ಲೋಗಿ ಹೇಳ್ಕೊಳ್ಳಿ, ಏನು ಬೇಕಾದರೂ ಆಗಲಿ. ಸಾರ್ವಜನಿಕ ಚರ್ಚೆ ಬೇಡ. ಇನ್ನೇನಿದ್ರು ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡೋದು ಭಾಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆದರೆ ಕರ್ನಾಟಕ ಕಾಂಗ್ರೆಸ್ಸಿನ ವರ್ಚಸ್ಸಿನ ದೃಷ್ಟಿಯಿಂದ ಸಿದ್ದರಾಮಯ್ಯನವ್ರ ಮನೆಗೆ DK ಶಿವಕುಮಾರ್ ಅವರು ಬ್ರೇಕ್ಫಾಸ್ಟಿಗೆ ಹೋಗೋದು, ಅದು ಇಡೀ ದಿವಸ ನ್ಯೂಸ್, ಹೊಸ ಟ್ರೆಂಡ್ ಆಗಿಬಿಟ್ಟಿದೆ. ಟ್ರೆಂಡ್ ಅಂದರೆ ಅದೇನೋ ಬೈಲಾಟ್ರಲ್ ಟಾಕ್ಸ್ ನಡೀತಾ ಇದೆಯೇನೋ ಅನ್ನೋ ಥರ, ಹೊಸ ಟ್ರೆಂಡ್, ಪುಟಿನ್ ಮೋದಿ ಭೇಟಿ ಥರದ್ದು. ಯಾಕಂದರೆ ತಿಂಡಿ ರುಚಿ ಈಗ ಬೆಂಗಳೂರೀಗ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ತಿಂಡಿ ತಿನಿಸುಗಳ ಅಂಗಡಿ ಹೋಟ್ಲ್ ಇರೋದು ಬೆಂಗಳೂರು. ಅದರಿಂದ ಅವ್ರಿಗೂ ಎಲ್ಲ ಅನುಕೂಲ ಆಗಬೇಕಲ್ಲ. ಅದರಿಂದ ಅದೊಂಥರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.